ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆರೋಗ್ಯಕರ ಒಂದು ಕೊಶ್ಲಕ್ಕಿ ದಾನೆಗಳನ್ನೆಲ್ಲ ಹಾಕಿ ಒಂದು ಲಡ್ಡು ಮಾಡೋಣ. ಅದಕ್ಕೆ ಒಂದು ಕಡಾಯಿಗೆ ಒಂದು 2 ಪಾವಷ್ಟು ಕೊಚ್ಲಕ್ಕಿ, ಅದನ್ನು ಚೆಂದ ಮಾಡಿ ಫ್ರೈ ಮಾಡಬೇಕು. ಇದನ್ನೆಲ್ಲ ತೊಳೆದು ಒಂದು ಬಿಳಿ ಬಟ್ಟೆ ಹಾಕಿ ಒಣಗಿಸಿ ನಂತರ ಹೀಗೆ ಫ್ರೈ ಮಾಡಿದರೆ ನಿಮಗೆ ಎಷ್ಟು ದಿನ ಸಹ ಇಡ್ಬೋದು. ಈ ಧಾನ್ಯಗಳನ್ನೆಲ್ಲ ಸಹ ಹಾಗೆ. ಮತ್ತು ಒಂದು ಹುರುಳಿ, ಒಂದು ಮುಷ್ಟಿ ಹುರುಳಿ ಫ್ರೈ ಮಾಡಿ, ನಂತರ ಉದ್ದಿನ ಬೇಳೆ ಒಂದು ಮುಷ್ಟಿ, ನಂತರ ಕಡಲೆ ಒಂದು ಮುಷ್ಟಿ, ಇದನ್ನೆಲ್ಲ ಒಮ್ಮೆ ಹೀಗೆ ಒಂದು ಫ್ರೈ ಮಾಡಬೇಕು. ಚೆಂದ ಮಾಡಿ ಕಡಲೆ ಹೀಗೆ ಮಧ್ಯದಲ್ಲಿ ಹೀಗೆ ಓಪನ್ ಆಗ್ತದೆ ಅಷ್ಟು ಫ್ರೈ ಮಾಡಬೇಕು. ಹೆಸರು ಕಾಳು ಒಂದು ಮುಷ್ಟಿ, ಅದು ಸಹ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಅಷ್ಟು ತನಕ ಫ್ರೈ ಮಾಡಬೇಕು. ಸ್ಮೆಲ್ಲಲ್ಲಿ ಗೊತ್ತಾಗ್ತದೆ ನಿಮಗೆ. ನೆಕ್ಸ್ಟ್ ಒಂದು 25 ಗೇರು ಬೀಜನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿ ಇದನ್ನೆಲ್ಲ ಒಂದು ಕಡೆ ಎತ್ತಿಡಬೇಕು. ನಂತರ ಒಂದು 3 ಗಡಿಯಷ್ಟು ನಾನು ಕಾಯಿ ತಗೊಂಡಿದ್ದೇನೆ. ನನ್ನ ಹತ್ರ ಒಣ ಕೊಬ್ಬರಿ ಇರಲಿಲ್ಲ. ಹೀಗೆ ಹಸಿ ಕಾಯಿ ಇರೋದ್ರಿಂದ ಅದನ್ನು ಸ್ವಲ್ಪ ಹುರಿಬೇಕು. ಇದು ಅಕ್ಕಿ ಇಷ್ಟು ಹುರಿಬೇಕು ನೋಡಿ, ಈ ಥರ ಹುರಿಬೇಕು. ನಂತರ ಆ ಕಾಯಿಯನ್ನು, ಫ್ರೈ ಮಾಡಿದಂಥ ಕಾಯಿಯನ್ನು, ಒಣ ಕೊಬ್ಬರಿ ಇದ್ದರೆ ನಿಮಗೆ ಫ್ರೈ ಮಾಡಬೇಕಾಗಿಲ್ಲ. ನನ್ನ ಹತ್ರ ಹಸಿ ಕಾಯಿ ಇತ್ತು, ಹಾಗಾಗಿ. ಇಲ್ಲಾದರೆ ಬೇಗ ಹಾಳಾಗ್ತದೆ ಹಸಿ ಕಾಯಲ್ಲಿ ಮಾಡೋದಾದರೆ. ಇದು ಒಂದು 2-3 ದಿನ ಇಡ್ಬೋದಷ್ಟೇ. ಒಣಕಾಯಿ ಆದರೆ ನಿಮಗೆ ಒಂದು ವಾರ ಮೇಲೆ ಇಡ್ಬೋದು. ಹಾಗಾಗಿ ಒಣಕಾಯಿ ಇದ್ದರೆ ಹಾಕಿ. ನಂತರ ಒಂದು 3/4 kg ಬೆಲ್ಲ ಮತ್ತು ಆ ಕಾಯಿಯನ್ನು ಹಾಕಿ, ಆ ಬೆಲ್ಲ ಮತ್ತು ಕಾಯಿ ಎರಡೂ ಸಹ ಒಂದು ಪಾಕ ಆಗುವ ತನಕ, ಒಂದು 3-4 ಥರ ಮಿಕ್ಸ್ ಆಗುವ ತನಕ ನೀವು ಗ್ರೈಂಡ್ ಮಾಡಬೇಕು. ನಂತರ ಗ್ರೈಂಡ್ ಮಾಡಿದ ನಂತರ ಒಂದು ಅಗಾಲ ಪಾತ್ರೆಗೆ ಗ್ರೈಂಡ್ ಮಾಡಿದ್ದೆಲ್ಲ ಹಾಕಿ, ಈ ಪಾಕ ನಿಮಗೆ ಹೇಗೆ ಬರ್ತದೆ ನೋಡಿ, ಹಾಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗ್ತದೆ ನಿಮಗೆ. ಬೆಲ್ಲದ ಪಾಕ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಮಕ್ಕಳಿಗೆ ಬ್ರೇಕ್ ಟೈಮಲ್ಲಿ ಟಿಫಿನಿಗೆ ಸಹ ಹಾಕ್ಬೋದು. ಎಲ್ಲ ಧಾನ್ಯಗಳು ಇರೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗ್ತದೆ. ನಂತರ ಆ ಹುರಿದಿಟ್ಟ ಅಕ್ಕಿ ಮತ್ತು ಆ ಧಾನ್ಯಗಳನ್ನೆಲ್ಲ ಹಾಕಬೇಕು. ಆ ಧಾನ್ಯಗಳನ್ನೆಲ್ಲ ಹಾಕಿ ಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ, ಇದು ಅಜ್ಜಿಯವರೆಲ್ಲ ಜಾಸ್ತಿಯಾಗಿ ಮಾಡ್ತಾಯಿದ್ರು, ಇಟ್ಕೊಂಡು ತಿನ್ಬೋದು ಇದನ್ನು. ಮತ್ತು ಒಂದು 2 ಸ್ಪೂನಷ್ಟು ಏಲಕ್ಕಿ ಪುಡಿ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಬೇಕು. ಹೀಗೆ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಉಪ್ಪು ಹಾಕಿ, ಒಂದು ಅರ್ಧ ಸ್ಪೂನ್ ಹಾಕಿದ್ದೇನೆ ನಾನು. ನಂತರ 3-4 ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಲಾಡು ಕಟ್ಟುವಾಗ ನಿಮಗೆ ಈಸಿ ಆಗ್ತದೆ. ನಂತರ ಹೀಗೆ ರೌಂಡ್ ಶೇಪಲ್ಲಿ ಒಂದು ಕೈಯಲ್ಲಿ ಹೀಗೆ ಶೇಪ್ ಕೊಡ್ಬೋದು, ರೌಂಡ್ ಶೇಪ್ ಕೊಡ್ಬೋದು ನಿಮಗೆ. ಇದನ್ನು ನೀವು ಎಷ್ಟು ದಿನ ಸಹ ಸ್ಟೋರ್ ಮಾಡಿ ಇಡ್ಬೋದು. ಒಂದು 10 ಡೇಸ್, ಒಂದು ವಾರ ತನಕ ಸ್ಟೋರ್ ಮಾಡಿ ಇಡ್ಬೋದು. ನೀವು ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.